ಡಾಕ್ಟರ್ ನಾಗಲಕ್ಷ್ಮಿ ತಾಯಿಯವರು ಕೂಡ ವೇದಿಕೆಯನ್ನ ಉದ್ದೇಶಿಸಿ ಮಾತಾಡ್ತಾರೆ. ಬಹಳ ದೂರದಿಂದ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟಿ ಅಕ್ಕನವ್ರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಶ್ರೀ ಶಿರಡಿ ಸಾಯಿಬಾಬಾ ಮಹಾರಾಜ್ ಕಿ, ಶ್ರೀ ಶಿರಡಿ ಸಾಯಿಬಾಬಾ ಮಹಾರಾಜ್ ಕಿ. ಇಬ್ರಾಹಿಂಪುರ ಎಲ್ಲ ಸಭೆ ಮುಂದೆ ಇರುವಂಥ ಎಲ್ಲ ಅಣ್ಣ ತಮ್ಮದಿರು, ಅಕ್ಕ ತಂಗಿಯರು, ತಾಯಿ ತಂದೆ ಮಕ್ಕಳು ಎಲ್ಲರಿಗೂ ತಾಯಿಯಾಗಿ ಅಕ್ಕನಾಗಿ ತಂಗಿಯಾಗಿ ಹೃದಯದಿಂದ ವಂದನೆಗಳೆಲ್ಲ ಹೇಳ್ತಾ, ಮಹಾರಾಜ್ ಬಾಪ ಇಲ್ಲಿ ತಮ್ಮ ವೇದಿಕೆ ಮೇಲೆ ನಮ್ಮ ಸ್ವಾಮೀಜಿಗಳಿದ್ದಾರೆ, ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾ, ವೇದಿಕೆ ಮೇಲಿರುವಂಥ ನಮ್ಮ ನಟರು, ನನ್ನ ತಮ್ಮ ನಿಕೇತ್ ಮತ್ತು ನಮ್ಮ ಪ್ರೊಫೆಸರ್ ತಿಪ್ಪೇಸ್ವಾಮಿಯವರು, ನಮ್ಮ ಕರ್ನಾಟಕ ರಾಜ್ಯದ ಕನ್ನಡಕ್ಕೋಸ್ಕರ ಹೋರಾಡುವಂಥ, ಮತ್ತು ನಮ್ಮ ನಾಯಕಿ ಹೆಣ್ಮಗಳು ಒಬ್ಬಳೇ ಇದ್ದಾಳೆ, ಯಾರೂ ಇಲ್ಲ ನನ್ನ ಬಿಟ್ಟರೆ. ತಾಯಿ ನಿಮ್ಮ ಹೆಸರು ಗೊತ್ತಾಗಲಿಲ್ಲ, ಲಲಿತಮ್ಮ. ಮತ್ತು ಎಲ್ಲ ವೇದಿಕೆ ಮೇಲಿರುವಂಥ ನಾಯಕಿ ನಾಯಕರು ಎಲ್ಲರೂ, ಮತ್ತು ನನ್ನ ತಮ್ಮ ಮಹಾರಾಜ. ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ, ಆಲ್ರೆಡಿ ಅಲ್ಲಿ ಇದೇನದು ಪ್ಲಾಸ್ಟಿಕ್ ಚೇರ್ ತಗೊಂಡು ಏನಪ್ಪ ನಾನು ಅಂದ್ಕೊಂಡೆ. ನಮ್ಮ ಉತ್ತರ ಕರ್ನಾಟಕದ ಎಷ್ಟು ಕಷ್ಟ ಇದ್ರೂ ಬಂದ್ಬಿಡ್ತೀನಿ ನಾನು. ನಮ್ಮ ಉತ್ತರ ಕರ್ನಾಟಕದ ಯಾರೇ ಕರೀಲಿ, ನಮ್ಮ ಮಕ್ಕಳು ನಮ್ಮನೆ. ಯಾಕಂದರೆ ನಾನು ಕಲಬುರಗಿ ಸೊಸೆ, 12 ವರ್ಷ ಕಲಬುರಗಿಯಲ್ಲಿ ಇದ್ದೀನಿ ನಾನು. ಯಾವುದೇ ಕಾರ್ಯಕ್ರಮ ಆಗಲಿ, ನನ್ನ ಮಗ 1 ವರ್ಷ ಆಗಿತ್ತು ಮನೆಗೆ ಬಂದು, ಇವತ್ತು ಬಂದಿದ್ದ, 1 ವಾರ ಆಗಿತ್ತು, ಇವತ್ತು ನಾಳೆ ಬೆಳಗ್ಗೆ ಅವನು ಫ್ಲೈಟ್ಗೆ ಹೋಗ್ತಾ ಇದ್ದ. ಆದರೂ ನನ್ನ ಜನ ನನ್ನ ತಮ್ಮ ಬಗ್ಗೆ ಎಲ್ಲೋದ್ಯೋ ತಮ್ಮ ನೀ ಇಲ್ಲೇ ಬಾರೋ ಬಾರೋ ಕರೆದ ಅಂತ ಪ್ರೀತಿಗೆ ನಾನು ಅಲ್ಲಿಂದ ಬಂದಿದ್ದೀನಿ. ನಿಮ್ಮೆಲ್ರಿಗೂ ಆ ಒಡೆದಾಟ ಮಾಡ್ತಿದ್ರಲ್ಲ, ಭಾಳ ನೋವಾಯ್ತಪ್ಪ. ನಾನು ಫಸ್ಟ್ ಟೈಮ್ 2 ವರ್ಷದಲ್ಲಿ ನಾನು ಉತ್ತರ ಕರ್ನಾಟಕ ತುಂಬ ತಿರುಗಾಡಿದ್ದೀನಿ. ಈ ಥರ ಒಡೆದಾಟ ಆಡಿದ್ರೆ ಹೆಂಗ್ರಪ್ಪ ನಾವು ಮುಂದೆ ಬರೋದು, ಹೆಂಗಪ್ಪ ನಾವು ಬದಲಾವಣೆ ತರೋದು? ಮತ್ತೆ ಮಹಾರಾಜ್ ದಿಗ್ಗಿ, ನಾನು ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು ನಮ್ಮ ಕಾಲೇಜ್ ಕ್ಯಾಂಪಸ್ಸು. ನಾನು ಓದಿದ್ದು ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಲ್ಲಿ. ಅಲ್ಲಿ ಇಡೀ ಸೆಕ್ಯೂರಿಟಿ ಏಜೆನ್ಸಿನ ನಮ್ಮ ಮಹಾರಾಜ್ ಡಿಗ್ಗಿ ಅವರೇ ಕೊಟ್ಟಿರೋದು, ಅಂಥ ದೊಡ್ಡ ಸಂಸ್ಥೆಗೆ. ನೋಡಿ, ಯಾವುದೋ ಊರು ನಮ್ಮ ಯಾದಗಿರಿ ಇಬ್ರಾಹಿಂಪುರ ಭಾಳ ಬರ್ಲಿಕ್ಕೆ ಆ ರೋಡ್ ನೋಡಿದೆ, ಯಪ್ಪ 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 ಯಾವಾಗ ರೋಡ್ ಆಗೋದು? ಮಧ್ಯದಲ್ಲೆಲ್ಲ ಮಕ್ಕಳು ನಿಲ್ಸೋರು ನನಗೆ, ನಮ್ಮ ಮೇಡಮ್ಮು ನಾಗಲಕ್ಷ್ಮಿ ಮೇಡಮ್ಮು ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಏನು ಅಷ್ಟು ಉದ್ದಕ್ಕೂ ನಾನು ಆ ಮಣ್ಣು ಧೂಳಕ್ಕೆ ಬಿಡ್ಕೊಂಡೇ ಬಂದಿದ್ದೀನಿ ನಾನು. ನಿಮಗೆ ಬದಲಾವಣೆ ಬೇಕು ಅಂದರೆ ಹಿಂಗೆ ಪ್ಲಾಸ್ಟಿಕ್ ಚೇರ್ ತಗೊಂಡು ಒಬ್ರಿಗೊಬ್ರು ತಲೆ ಮೇಲೆ ಹೊಡ್ಕೊಂಡ್ರೆ ಖಂಡಿತವಾಗ್ಲೂ ಉದ್ಧಾರ ಆಗೋದಿಲ್ಲ. ಈ ಕಡೆಯಿಂದ ಒಬ್ಬ ಕಾಲು ಹೇಳಿದ್ರೆ ಇನ್ನೊಬ್ಬ ಕಾಲು ಹೇಳಿದ್ರೆ ಉದ್ಧಾರ ಆಗ್ತೈತ? ನೀವೆಲ್ಲ ಒಂದಾಗಿದ್ರೆ ಮಾತ್ರನೇ ಈ ಊರಿಗೆ ಬದಲಾವಣೆ, ಈ ಊರಿಗೆ ಬೆಳವಣಿಗೆ ತರಕ್ ಸಾಧ್ಯ ಆಗೋದು. ತಮ್ಮ ಅಕ್ಕ ತಂಗಿರ, ನೀವು ಚೇರ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೀರಾ, ಮನೆಗೆ ಬಂದ್ಮೇಲೆ ಸರಿಯಾಗಿ ಬಾರಿಸ್ಬೇಕು ನಿಮ್ಮ ಮಕ್ಕಳಾಗಿದ್ರೆ. ಇಂಥ ಒಂದು ಸಭೆಯಲ್ಲಿ ಎಷ್ಟು ಕಷ್ಟಪಟ್ಟು ಈ ಸಭೆಯನ್ನ ಮಾಡಿದ್ದಾರೆ. ಏನು ಸುಮ್ಮನೆನಾ? ನಮ್ಮ ಮನೇಲಿ ಒಂದು ಹಬ್ಬ ಮಾಡಕ್ಕೆ ಎಷ್ಟು ತಿಂಗಳಾನ್ಗಟ್ಲೆ ನಾವು ಮಾಡ್ತೀವಿ, ಅಂಥದ್ದು ಸಾವಿರಾರು ಜನ ಸೇರಿಸಿ ಅಂಥ ಒಂದು ಒಳ್ಳೆ ದೇವಸ್ಥಾನನ ಕಟ್ಟಿ ಈ ಊರಿಗೆ ಒಂದು ಒಳ್ಳೆದನ್ನ ಮಾಡಬೇಕು ಅಂತ ಹೇಳಿ ನಿಮ್ಮೂರ ಮಗ ಇಷ್ಟೆಲ್ಲ ಕಷ್ಟಪಟ್ಟರೆ ನೀವು ಹಿಂಗೆ ಜಗಳ ಆಡ್ತಾರ? ನೀವು ಜಗಳ ಆಡಿದ್ರಿಂದ ಏನೇನೋ ನಮ್ಮೂರ ಮಾನ ಮರ್ಯಾದೆನೇ ಹೋಗೋದು, ಹೌದಾ ಇಲ್ವಾ? ಅದು ಇಷ್ಟು ದೊಡ್ಡ ಸಭೆ ಮುಂದೆ ಹಿಂಗೆ ಜಗಳ ಆಡಿದ್ರೆ ಯಾರ ಮರ್ಯಾದೆ ಹೋಗೋದು? ಇದು ಸರಿನಾ? ಇದು ಸರಿನೇನ್ರು? ಅಲ್ಲ. ಆಯ್ತು, ಮಹಾರಾಜ ಮಾತು ಮುಂಚೆ ಓಡೋಗ್ಬಿಡ್ತಾನೆ, ಅದು ಎಲ್ಲಿಂದ ಹುಡುಕಬೇಕೋ ಏನೋ. ಬಾರೋ ಇಲ್ಲಿ ತಮ್ಮ, ಒಬ್ಬ ಸತ್ಯವಾದಂಥ ಒಂದು ಕಥೆ ಹೇಳ್ತೀನಿ ಕೇಳಿ. ಸತ್ಯವಾದ ನಡೆದಂಥದ್ದು. ಒಬ್ಬ ರಾಜ ಇರ್ತಾನೆ, ಅವನ ಹೆಸರು ಅಲೆಕ್ಸಾಂಡರ್. ಏನೋ ಅವನ ಹೆಸರು? ಇಡೀ ಜಗತ್ನಾಗ ಗೆಲ್ತಾನ ಅವನು. ಸೈನಿಕರನ್ನ ಕಟ್ಕೊಂಡು ಇಡೀ ಜಗತ್ತು, ಬರೀ ರಾಜ್ಯಗಳಲ್ಲ
ಏನು ಅವನ ಹತ್ರ ಹಣದ ಕಮ್ಮಿನ, ಅಂತಸ್ತು ಕಡಿಮೆನ, ಕುದುರೆಗಳು, ಸೈನಿಕರು, ಬಂಗ್ಲೆಗಳು, ಮಹಲ್ಗಳು, ಅರಮನೆಗಳು ಇಂಥದ್ದಿಲ್ಲ ಅನ್ನಂಗಿಲ್ಲ. ಕಾಯಿಲೆ ಬೀಳ್ತಾನೆ. ಕಾಯಿಲೆ ಬೀಳದ್ಮೇಲೆ ಅವನು ಒಂದು ತಿಳ್ಕೊತಾನೆ, ನಾನು ಈ ಜಗತ್ನ ಬಿಟ್ಟು ಹೋಗ್ತೀನಿ, ನಾನು ಈ ಲೋಕವನ್ನ ಬಿಟ್ಟು ಹೋಗ್ತೀನಿ. ಅವನೆಲ್ಲ ಸೈನಿಕರಿಗೆ, ಮಂತ್ರಿಗಳಿಗೆ ಹೇಳ್ತಾನೆ, ನನಗೆ ಟ್ರೀಟ್ಮೆಂಟ್ ಕೊಟ್ಟಂತ ಎಲ್ಲ ಡಾಕ್ಟರ್ಗಳನ್ನ ಕರೆಸು, ನಾನು ಏನೇನು ಸಂಪಾದನೆ ಮಾಡಿದ್ದೀನಿ ಎಲ್ಲ ಚಿನ್ನ, ಒಡವೆ, ವಜ್ರ, ವೈಡೂರ್ಯ, ಬಂಗಾರ ಪ್ರತಿಯೊಂದನ್ನೂ ತರಿಸು. ನನ್ನ ಹೆಣನ ವೈದ್ಯರುಗಳು, ಡಾಕ್ಟರ್ಗಳು ಹೊತ್ಕೊಂಡು ಹೋಗ್ಬೇಕು. ನನ್ನ ಹೆಣ ಹೊತ್ಕೊಂಡು ಹೋಗ್ತಾ ಇದ್ರೆ ಹಿಂದೆಗಡೆ ನಾನು ಸಂಪಾದನೆ ಮಾಡಿದ್ದ ವಜ್ರ, ವೈಡೂರ್ಯ, ಬಂಗಾರ, ಮುತ್ತು, ರಕ್ತ ಎಲ್ಲವನ್ನೂ ಚೆಲ್ಕೋತಾ ಬರಬೇಕು. ಕಡೆಗೆ ನನ್ನನ್ನ ಊತಾಗ ನನ್ನ 2 ಕೈನ ಆಚೆ ಇಟ್ಬಿಟ್ಟು ಊಳ್ರಿ ಅಂತ ಮಂತ್ರಿಗಳಿಗೆ, ಸೈನಿಕರಿಗೆ ಯಾರು ಹೇಳ್ತಾನೆ? ರಾಜ. ಯಾವ ರಾಜ? ಅಲೆಕ್ಸಾಂಡರ್. ಇದು ಸತ್ಯವಾದಂತ ಕತೆ. ಏನಿದ್ರ ಅರ್ಥ? ಹಂಗೆ ಊತಾಕ್ತಾರೆ. ಇದ್ರ ಅರ್ಥ ಏನು ಅಂದ್ರೆ, ಹುಟ್ಟದಾಗ್ಲೂ ಬರೀ ಕೈಯಲ್ಲಿ ಬರೋದು, ಸತ್ತಾಗ ಬರೀ ಕೈಯಲ್ಲೇ ಹೋಗೋದು. ಈ ಹುಟ್ಟು ಮತ್ತು ಈ ಸಾವಿನ ಮಧ್ಯೆ ನೀನು ಎಷ್ಟು ಒಳ್ಳೆಯದನ್ನ ಮಾಡ್ತೀಯ, ಎಷ್ಟು ಜನರಿಗೆ ನೀನು ಸಹಾಯ ಮಾಡ್ತೀಯ, ಎಷ್ಟು ಜನರಿಗೆ ನಿನ್ನ ಹೃದಯದಿಂದ ಪ್ರೀತಿಯಿಂದ ಮಾತಾಡ್ತೀಯ, ಅದು ಮಾತ್ರ ನೀನು ಈ ಭೂಮಿ ಮೇಲೆ ಬಿಟ್ಟು ಹೋಗೋದು. ಅಂದ್ರೆ ಅವನು ಅಲೆಕ್ಸಾಂಡರ್ ಹೇಳ್ತಾನೆ, ನಾನು 2 ಕೈ ಆಚೆ ಇಡ್ರಪ್ಪ, ಜಗತ್ತಿಗೆಲ್ಲ ಗೊತ್ತಾಗ್ಲಿ ನಾನು ಇಡೀ ಜಗತ್ನ ಗೆದ್ದೆ, ಆದ್ರೆ ಹೋಗ್ಬೇಕಾದ್ರೆ ನಾನು ಏನು ತಗೊಂಡೋಗಿಲ್ಲ. ವಜ್ರ ವೈಡ್ಯೂರನ್ನೆಲ್ಲ ಚೆಲ್ರಿ, ಅದು ಜನರಿಗೆ ಗೊತ್ತಾಗ್ಲಿ. ಎಂಥ ಡಾಕ್ಟರ್ ಇರ್ಲಿ, ಉಳಿಸ್ಕೊಳಕ್ಕಾಗುತ್ತಾ? ಇದು ಆ ಅಲೆಕ್ಸಾಂಡರ್ ರಾಜ ಕೊಟ್ಟಂತ ಸಂದೇಶ. ನಮ್ಮ ಮಹಾರಾಜ್ ಡಿಗ್ರಿ ಹುಟ್ಟು ಸಾವಿನ ಮಧ್ಯೆ ಈ ಊರಲ್ಲಿ ಹುಟ್ಟಿ ಅವ್ರ ತಂದೆ ತಾಯಿಯ ಹೆಸರನ್ನ, ಕೀರ್ತಿಯನ್ನ ಎತ್ತಿ, ಇಬ್ರಾಹಿಂಪುರ ಅನ್ನೋದೇ ನಮಗೆ ಗೊತ್ತಿಲ್ಲ ತಮ್ಮ. ಅವನ್ ಕರೆದಿದ್ದಕ್ಕೆ ನಾವು ಬಂದ್ವಿ. ನಿಮ್ಮೂರು ಇಬ್ರಾಹಿಂಪುರ ಅನ್ನೋದನ್ನ ನಾನು ಓದ್ಕತಾ ಬಂದೆ. ಇಲ್ಲಿ ಎಂತೆಂಥ ರಾಜರು ಆಳಿದ್ದು, ರಾಷ್ಟ್ರಕೂಟರು, ಚಾಳುಕ್ಯರು, ಎಷ್ಟು ಜನ ನಿಮ್ಮನ್ನೆಲ್ಲ ಆಳೋದ್ರಪ್ಪ. ಅಂತ ರಾಜ ಇದ್ರೊಳಗೆ ನೋಡಿ ಇವತ್ತು ಎಷ್ಟು ಹಿಂದುಳಿದೋಗಿದೆ. ಅಂತ ಒಂದು ಹಿಂದುಳಿದ ಇಬ್ರಾಹಿಂಪುರ ಅನ್ನೋ ಒಂದು ಊರಿನಲ್ಲಿ ಸತ್ಯ ಸಾಯಿಬಾಬಾ ದೇವಸ್ಥಾನವನ್ನ ಕಟ್ಟಿ ಇಲ್ಲಿನ ಜನರಿಗೆ ಸಹಾಯ ಮಾಡ್ತಾ ಈ ಒಂದು ಸಾವಿರಾರು ಜನರನ್ನ ಸೇರಿಸಿ ಎಲ್ಲಾರನ್ನು ಒಳ್ಳೊಳ್ಳೆಯವರನ್ನ ವೇದಿಕೆಗೆ ಕರೆಸಿ ನಮ್ಮ ಜನರಿಗೆ ಪರಿಚಯ ಮಾಡ್ಕೊಳ್ತಾ ಇರೋದು ಸತ್ಯವಾದ ಕೆಲಸನಪ್ಪ. ನಿನ್ಗೆ ಒಳ್ಳೇದಾಗ್ಲಿ. ನಿನ್ನ ಊರಿನ ಜನರಿಗೆ ಇನ್ನೂ ಹೆಚ್ಚಿನ ಮುಂದೆ ಬರೋ, ಯಾಕೆ ಹಿಂದೆ ಹೋಗ್ತೀಯ? ಅವನ ಊರಿನ ಜನರಿಗೆ ಇನ್ನೂ ಹೆಚ್ಚಿನ ಸಹಾಯ ಮಾಡಲಿ. ಸಾಯಿಬಾಬಾ ಅಂದ್ರೆ ಗುಡಿಯಲ್ಲಿರೋ ಕಲ್ಲಲ್ರೋ ತಮ್ಮ. ಸಾಯಿಬಾಬಾ ನಿಮ್ಮ ಎಲ್ಲರ ಮನಸ್ಸಲ್ಲಿ ಈ ಭಗವಂತ ಸೃಷ್ಟಿ ಮಾಡಿರೋ ಎಲ್ಲ ಜೀವರಾಶಿಗಳಲ್ಲೂ ದೇವರಿರ್ತಾನೋ. ಗುಡಿಯಲ್ಲಿ ಮಾತ್ರ ಇರೋದಲ್ಲ. ಆದ್ರೆ ಗುಡಿಯಲ್ಲಿ ಯಾಕೆ ನಿರ್ಮಿಸ್ತಾರೆ ಗೊತ್ತಾ? ಗುಡಿಯಲ್ಲಿ ಹೋದಾಗ ಮಾತ್ರ ದೇವ್ರು ಮಾತಾಡೋದಿಲ್ಲ, ಎದ್ ಬಂದು ಹೊಡೆಯೋದಿಲ್ಲ, ಪೊಲೀಸ್ ತರ ಒಳಗ್ ಜೈಲ್ ಒಳಗೆ ಹಾಕೋದಿಲ್ಲ. ನೀವು ಏನೇ ತಪ್ಪು ಮಾಡಿದ್ರು ಆ ಭಗವಂತನ ಮುಂದೆ ನಿಂತ್ಕೊಂಡು ಹೇಳ್ಕೊತೀವಿ, ಸ್ವಾಮಿ ನಾನು ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸು, ನಾನು ಕೆಟ್ಟದ್ದು ಮಾಡಿದೆ, ನನ್ನ ಕ್ಷಮಿಸು. ಇವತ್ತು ನಮ್ಮ ತಾಯಿಗೆ ಚೆನ್ನಾಗಿ ಬೈದು ಬಂದಿದ್ದೀನಿ, ಇವತ್ತು ನನ್ನ ಹೆಂಡತಿಗೆ ಹೊಡೆದು ಬಂದಿದ್ದೀನಿ, ನನ್ನ ಅಣ್ಣ ತಮ್ಮದಿರ್ನ ಜೊತೆ ಚೆನ್ನಾಗಿ ಬೈಗಳು ಕೊಟ್ಟು ಹೊಡೆದಾಟ ಮಾಡಿ ಬಂದಿದ್ದೀನಿ, ಕ್ಷಮಿಸು ತಂದೆ ಅಂದ್ರೆ ಯಾರ ಮುಂದೆ ಆದ್ರೂ ಹೇಳಕೋಬೇಕು ಅಂತ ಹೇಳಿ ಆ ವಿಗ್ರಹ ಅಲ್ಲ ಅದು. ನಾವು ಹೇಳ್ಕೊಳ್ಳೋದು, ನಾನು ಮಾಡಿರೋ ತಪ್ಪು, ನಾನು ಇನ್ಮೇಲೆ ಒಳ್ಳೇದು ಮಾಡ್ತೀನಿ ಅಂತ. ನಿಮ್ಮೆಲ್ರಿಗೂ ಕಡೆದಾಗ ಒಂದು ಮಾತು ಹೇಳ್ತೀನಿ. ಮಹಿಳಾ ಆಯೋಗದ ಅಧ್ಯಕ್ಷೆ ಅಂದ್ರೆ ತಾಯಿ ಸಮಾನ. ಎಷ್ಟು ಜನ ಇಲ್ಲಿ ನಿಮ್ಮ ತಾಯಂದಿರನ್ನ ಒಂದು ಮಾತು ಬೈದೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ? ಕೈ ಎತ್ತಿ ನೋಡೋಣ. ಸತ್ಯ ಸಾಯಿಬಾಬಾ ಇದನ್ನ ಸುಳ್ಳು ಹೇಳಿದ್ರೆ ಮತ್ ನೋಡ್ರಿ ಬಹಳ ಕಮ್ಮಿ. ಅಂದ್ರೆ ದಿನ ತಾಯಿನ ಹೋಗಿ ಬೈತೀರಾ? ಕುಡಿಯೋರು ಬೇಕಾದ್ರೆ ಹೊಡೆದು ಬಿಡ್ತಾರೆ, ತಳ್ಳು ಬಿಡ್ತಾರೆ. ಯಾಕೆ ಈ ಮಾತು ಕೇಳ್ತಾ ಇದ್ದೀನಿ ಗೊತ್ತಾ? ನಾನಿವತ್ತು ತಿಂತೀನಿ ಮಠಕ್ಕೆ
ಭಗವಂತನ ಪಾದಕ್ಕೆ ಹೋದ್ರು. ಅವರು PUC 2 ಅವಾಗ ಮನೆ ಬಿಟ್ಬಿಡ್ತಾರಂತೆ. ತಂದೆ ಬೇಡ, ತಾಯಿ ಬೇಡ, ಅಣ್ತಂದಿರು ಬೇಡ, ಮುರುಘಾ ಮಠದಲ್ಲಿ ದೀಕ್ಷೆ ತಗೊಂಡು ಇಲ್ಲಿ ನಮ್ಮ ಕೃಷ್ಣ ಭೀಮಾ ನದಿಯ ತೀರದಲ್ಲಿ ತಿಂತಿನಿ ಮಠದ ಹತ್ರ ಬಂದು ಜನರ ಸೇವೆ ಮಾಡಕ್ ಶುರು ಮಾಡ್ತಾರೆ. ಅಪ್ಪನ್ನು ನೋಡಲ್ಲ, ಅಮ್ಮನ್ನು ನೋಡಲ್ಲ, ಯಾರು ಬೇಡ, ಬಂದು ಬಳಗ ಸಂಬಂಧಗಳನ್ನೆಲ್ಲ ಕಳಿಸಿ ಇಲ್ಲಿ ಸೇವೆ ಮಾಡ್ಲಿಕ್ಕೆ ಬಂದು ಇಲ್ಲಿ ನೆಲೆಸ್ತಾರೆ. ಆ ಸ್ವಾಮೀಜಿಗೆ ಕಿಡ್ನಿ ಫೇಲ್ ಆಗುತ್ತೆ. ಏನ್ ಫೇಲ್ ಆಗುತ್ತೋ? ಕಿಡ್ನಿ ಫೇಲ್ ಆಗುತ್ತೆ. ಅಪ್ಪ ಬೇಡ, ಅಮ್ಮ ಬೇಡ, ನಾನು ಜನರ ಸೇವೆ ಮಾಡ್ತೀನಿ ಅಂತ ಬಂದವರು ಒಬ್ರು ಕಿಡ್ನಿ ಕೊಡ್ಲಿಲ್ಲ ಸ್ವಾಮೀಜಿಗೆ. ಕಡೆಗೆ ಕೊಡ್ತೀನಿ ಅಂತ ಬಂದವರು ಯಾರು ಹೇಳ್ರು? ಯಾರು ಕೊಟ್ಟಕ್ ಬಂದಿದ್ದು? ನೀವು ಯಾರು ಬೇಡ ಅಂತ ಬಂದ್ರಿ, ಅದೇ ತಾಯಿ ಬಂದ್ಲು. ತನ್ನ ಒಂದು ಕಿಡ್ನಿನ ತನ್ನ ಮಗನಿಗೆ ಕೊಟ್ಲು. ಇವತ್ತು ನಾನು ಅಲ್ಲಿ ಹೋದಾಗ ನನ್ನನ್ನು ತಪ್ಪಿಕೊಂಡು ಆ ತಾಯಿ ತನ್ನ ಮಗನನ್ನ ಕಳ್ಕೊಂಡು ಅಳ್ತಾ ಇರ್ಬೇಕಾದ್ರೆ ನನಗೇನು ಅನಿಸ್ತು ಗೊತ್ತಾ? ಈ ಲೋಕದಲ್ಲಿ ಬೇಷರತ್ ಯಾರಾದ್ರೂ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಅಂದ್ರೆ ಅದು ತಾಯಿ ಮಾತ್ರ. ಆ ತಾಯಿಯನ್ನು ಒಂದು ಜೀವಕ್ಕೆ ನೀವೆಲ್ಲರೂ ಪ್ರೀತಿ ಮಾಡಬೇಕು, ಹಾರೈಸಬೇಕು. ಯಾರು ಬೈಬಾರ್ದು, ಹೊಡಿಬಾರ್ದು. ಸತ್ಯ ಸಾಯಿಬಾಬಾ ಇಲ್ಲೇ ಇದ್ದಾನೆ. ಇಲ್ಲಿವರೆಗೂ ಯಾರಾದ್ರೂ ತಪ್ಪು ಮಾಡಿದ್ರೆ ಬಂದು ತಪ್ಪಾಯ್ತು ಅಂತ ಕೇಳ್ಕೊಂಬಿಡ್ರಿ. ನಿಮ್ಮನ್ನೆಲ್ಲ ಹರಿಸಿ ಹಾರೈಸ್ತಾಳೆ ಆ ತಾಯಿ. ಅರ್ಥ ಆಯ್ತೇನ್ರಪ್ಪ? ಅರ್ಥ ಆಯ್ತೇನ್ರು? ನೆಕ್ಸ್ಟ್ ಇನ್ನೊಂದು ದಿನ ಈ ಪ್ರೋಗ್ರಾಮ್ ಕರೆದಿರೋದು ಮುಖ್ಯ ಅಲ್ಲ. ಇಬ್ರಾಹಿಂಪುರಕ್ಕೆ ನನ್ನ ಒಂದು ವಿಸಿಟ್ ಹಾಕಬೇಕು ನೀವು. ಎಲ್ಲ ಅಧಿಕಾರಿಗಳ ಜೊತೆ ಬರ್ತೀನಿ. ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕಾರ್ಯಕ್ರಮವನ್ನ ಮಹಾರಾಜ್ ಜಿಗೆ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಆರ್ಗನೈಸ್ ಮಾಡಬೇಕು. ಅವಾಗಲೇ ನಾನು ಇಲ್ಲಿ ಬಂದು ಹೋಗಿದ್ದಕ್ಕೆ ಸಾರ್ಥಕ. ನಿಮ್ಮ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಅದು, ಎಸ್ಪೆಷಲಿ ತಾಯಂದಿರಿಗೆ, ಮಕ್ಕಳಿಗೆ. ಆಯ್ತಾ? ಆಯ್ತೇನ್ರಪ್ಪ? ಕಡೆಗೆ ಎಲ್ಲರೂ ನನ್ನ ಜೊತೆ ಒಂದ್ಸಲ ಹೇಳ್ಬೇಕು, ಶ್ರೀ ಶಿರಡಿ ಸಾಯಿಬಾಬಾ ಮಹಾರಾಜ್ಗೆ, ನಿಮ್ಮ ಮನೆ ಮಗ ಮಹಾರಾಜನಿಗೆ. ಮೋಸ್ಟ್ಲಿ ರಾಷ್ಟ್ರಕೂಟ ವಂಶದಲ್ಲಿ ಹುಟ್ಟಿದ್ದ ಏನೋ ಮಹಾರಾಜ ಅಂತ ಇಟ್ಕೊಂಡ್ಬಂದ್ಬಿಡಿದ್ಯಾ. ನೀವು ಜನರು ಸೇವೆ ಮಾಡ್ರಿ. ಥ್ಯಾಂಕ್ ಯು ತಾಯಿಯಾಗಿ ನನ್ನೆಲ್ಲ ಆಶೀರ್ವಾದ ನಿಮಗೆ.